ಹೆಲೋ ವೀಕ್ಷಕರೇ, ನಮಸ್ತೆ. ವೆಲ್ಕಮ್ ಟು ಮನೆ ಮಗಳು ವ್ಲಾಗ್ಸ್. ಇವತ್ತಿನ ದಿನ ನಾನು ಬದನೆಕಾಯಿ ಭರ್ತನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಧಾರವಾಡದ ಕಡೆಯಿಂದ ಸಂಕ್ರಾಂತಿಗೆ ಸ್ಪೆಷಲಾಗಿ ಮಾಡ್ತಾನೆ ಇರ್ತೀವಿ. ನಿಮ್ಮಲ್ಲಿ ಯಾರಾದರೂ ಬದನೆಕಾಯಿ ತಿನ್ನಲ್ಲ ಅನ್ನೋರಿದ್ರೆ ಈ ಡಿಶ್ನ ಟ್ರೈ ಮಾಡಿಕೊಡಿ, ಖಂಡಿತವಾಗಲೂ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಯಾವುದೇ ಅಲ್ಟರ್ನೇಟಿವ್ ಮಸಾಲೆ ಪದಾರ್ಥ ಹಾಕದೆ ಯೂನಿಕ್ಕಾಗಿ ಈಸಿಯಾಗಿ ಕೆಲವು ಪದಾರ್ಥಗಳನ್ನ ಬಳಸಿ ಮಾಡುವಂಥ ಟೇಸ್ಟಿ ರೆಸಿಪಿ. ಹಾಗಿದ್ರೆ ಇನ್ಯಾಕೆ ತಡ, ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬದನೆಕಾಯಿನ ಪೂರ್ತಿಯಾಗಿ ಸುಟ್ಟು ತೊಗೊಂಡಿದ್ದೀನಿ. ಸುಟ್ಟಂಥ ಬದನೆಕಾಯಿನ ತೆಗೆದು ಸಿಪ್ಪೆ ಸುಲಿದಿಟ್ಕೊಳ್ಳಿ. ನೀವು ಇದನ್ನ ಕಲ್ಲಲ್ಲೇ ಅರಿಬಹುದು, ಬಟ್ ನಾನು ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಬೇಗ ಆಗಲಿ ಅಂತ ಮಿಕ್ಸರಿಗೆ ಹಾಕ್ಕೋತಾ ಇದ್ದೀನಿ. ಸಿಪ್ಪೆ ತೆಗ್ದಾದ್ಮೇಲೆ ಒಂದು ಜಾರಿಗೆ ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಉಪ್ಪು, ಖಾರ ಹಾಗೆ ಕೊತ್ತಂಬರಿನ ಹಾಕ್ಕೊಂಡು ಸಣ್ಣ ಮಾಡ್ಕೊಳ್ಳಿ. ಇದು ಒಂದು ಸರ್ತಿ ಸಣ್ಣ ಆದಮೇಲೆ ನಾವು ತೊಗೊಂಡಂತಹ ಬದನೆಕಾಯಿನ ಹಾಕಿ ಸಣ್ಣ ಮಾಡ್ಕೊಳ್ಳಿ. ಬದನೆಕಾಯಿ ಕೂಡ ಸಣ್ಣ ಆದಮೇಲೆ ನಮ್ಮಲ್ಲಿ ಇವಾಗ ಕಡಲೆಕಾಳು ಸೀಸನ್ ನಡೀತಿರೋದ್ರಿಂದ ಹಸೆ ಕಡಲೆಕಾಳು ಸಿಗುತ್ತೆ. ಒಂದು ಮುಷ್ಟಿಯಷ್ಟು ಕಡಲೆಕಾಳನ್ನ ನಾನು ತೊಗೊಂಡಿದ್ದೀನಿ. ಇಲ್ಲಿ ಕಡಲೆಕಾಳು ಜಸ್ಟ್ ಒಂದರಲ್ಲಿ 2 ಆದರೆ ಸಾಕು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿ ರೊಟ್ಟೆ ಜೊತೆ ನಿಮಗೆ ಪಲ್ಯ ಬೇಡ, ಏನಾದರೂ ಯುನಿಕ್ಕಾಗಿ ಬೇಕು ಅಂದಾಗ ನೀವು ಇಲ್ಲಿ ಟ್ರೈ ಮಾಡಬಹುದು. ಸೊ ನೋಡಿದ್ರಲ್ಲ, ಇವಾಗ ಇಲ್ಲಿ ಒಂದು ಗಜ್ಜರೆ ಹಾಗೆ ಒಂದು ಉಳ್ಳಾಗಡ್ಡೆನ ತೊಗೊಂಡಿದ್ದೀನಿ. ಅದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿರೋಂತಹ ಮಿಶ್ರಣನ ಹಾಕಿ ಕೈಯಿಂದ ಒಮ್ಮೆ ಮಿಕ್ಸ್ ಮಾಡಿದರೆ ನಮ್ಮ ಬದನೆಕಾಯಿ ಭರ್ತಾ ಚಪಾತಿ ಅಥವಾ ರೊಟ್ಟೆ ಜೊತೆ ತಿನ್ನಲಿಕ್ಕೆ ರೆಡಿಯಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೂ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.